ಮನೆಯಲ್ಲಿ ಈ ವಸ್ತುಗಳನ್ನು ಇಟ್ಟುಕೊಳ್ಳಬೇಡಿ. ಹೌದು, ಯಾವ ವಸ್ತುಗಳನ್ನು ಇಡಬಾರದು ಮತ್ತು ಏಕೆ ಎಂದು ತಿಳಿಯೋಣ ಬನ್ನಿ. ಮೊದಲನೆಯದಾಗಿ ಒಡೆದ ಕನ್ನಡಿಯ ಗಾಜು. ಒಡೆದ ಕನ್ನಡಿಯ ಗಾಜು ಜೀವನದಲ್ಲಿ ಬಹಳಷ್ಟು ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುವಿರಿ ಎಂಬ ಸೂಚನೆಯನ್ನು ನೀಡುತ್ತದೆ. ಕನ್ನಡಿಯ ಗಾಜು ಮುರಿದ ಹಾಗೆ ಸಂಬಂಧಗಳು ಸಹ ಮುರಿದು ಹೋಗಬಹುದು ಎಂಬ ಕಾರಣದಿಂದ ಒಡೆದ ಕನ್ನಡಿಯ ಗಾಜನ್ನು ಮನೆಯಲ್ಲಿ ಇಡಬಾರದು. ಅಷ್ಟೇ ಅಲ್ಲದೆ ಇದು ನಕಾರಾತ್ಮಕ ಅನುಭವವನ್ನು ಕೊಡುತ್ತದೆ. ಎರಡನೆಯದಾಗಿ ನಿಂತ ಗಡಿಯಾರ ಅಥವಾ ಚಲಿಸದ ಗಡಿಯಾರ. ಹೌದು, ನಿಂತ ಗಡಿಯಾರ ಅಥವಾ ಚಲಿಸದ ಗಡಿಯಾರವನ್ನು ಮನೆಯಲ್ಲಿ ಇಟ್ಟುಕೊಳ್ಳಬಾರದು. ಏಕೆಂದರೆ ಈ ಗಡಿಯಾರವು ಮನೆಯಲ್ಲಿ ನಕಾರಾತ್ಮಕ ಅನುಭವವನ್ನು ಸೃಷ್ಟಿಸುತ್ತದೆ. ಮನೆಯವರ ಜೀವದ ಅಪಾಯದ ಸೂಚನೆಯಾಗಿದೆ. ಅಷ್ಟೇ ಅಲ್ಲದೆ ಈ ಗಡಿಯಾರ ಕೆಟ್ಟು ನಿಂತ ಹಾಗೆ ಮನೆಯವರ ಆರೋಗ್ಯ ಕೆಡಬಾರದು ಎಂಬ ದೃಷ್ಟಿಯಿಂದ ಇದನ್ನು ಇಡಬಾರದು. ಮೂರನೆಯದಾಗಿ ಯುದ್ಧದ ಚಿತ್ರಗಳು. ಯುದ್ಧದ ಚಿತ್ರಗಳನ್ನು ಮನೆಯಲ್ಲಿ ಅಂಟಿಸಬಾರದು. ಏಕೆಂದರೆ ಯುದ್ಧದ ಚಿತ್ರಗಳು ಮನೆಯವರ ಮೇಲೆ ಪರಿಣಾಮ ಬೀರುತ್ತವೆ. ಮನೆಯಲ್ಲಿರುವ ಜನರು ಯುದ್ಧದ ರೀತಿಯಲ್ಲಿಯೇ ಜಗಳವಾಡುತ್ತಾ, ಪೈಪೋಟಿ ನಡೆಸುತ್ತಾ ವಿವಾದವನ್ನು ಮಾಡುತ್ತಿರುತ್ತಾರೆ. ಹಾಗಾಗಿ ಯುದ್ಧದ ಚಿತ್ರಗಳು ಮನೆಯಲ್ಲಿ ಇಡಬಾರದು. ನಾಲ್ಕನೆಯದಾಗಿ ಕಾಡು ಪ್ರಾಣಿಗಳ ಪ್ರತಿಮೆಗಳು. ಹೌದು, ಕೆಲವು ಜನರ ಮನೆಯಲ್ಲಿ ಕಾಡು ಪ್ರಾಣಿಗಳಾದ ಹುಲಿ, ಚಿರತೆ, ನವಿಲು, ಸಿಂಹ ಇತ್ಯಾದಿ ಕಾಡು ಪ್ರಾಣಿಗಳ ಪ್ರತಿಮೆಗಳನ್ನು ಅಂದಕ್ಕಾಗಿ ಇಡುತ್ತಾರೆ. ಇಂತಹ ಪ್ರತಿಮೆಗಳು ಕೋಪದ ಸಂಕೇತವಾಗಿದೆ. ಇದು ನಿಮ್ಮ ಜೀವನದ ನಿಮ್ಮ ನಡವಳಿಕೆಗಳ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಇಂತಹ ಚಿತ್ರಗಳು ವ್ಯಕ್ತಿಯಲ್ಲಿ ಕ್ರೂರ ಮನೋಭಾವವನ್ನು ಬೆಳೆಸುತ್ತದೆ. ಹಾಗಾಗಿ ವ್ಯಕ್ತಿಯು ಕೋಪಿಷ್ಠನೂ ಆಗಬಹುದು. ಅದೇ ಕಾರಣಕ್ಕಾಗಿ ನೀವು ಕಾಡು ಪ್ರಾಣಿಗಳ ಪ್ರತಿಮೆಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳಬಾರದು. ಐದನೆಯದಾಗಿ ತಾಜ್ ಮಹಲ್ನ ಶೋಪೀಸ್. ಹೌದು, ತಾಜ್ ಮಹಲ್ನ ಶೋಪೀಸನ್ನು ಮನೆಯಲ್ಲಿ ಇಟ್ಟುಕೊಳ್ಳಬಾರದು. ಏಕೆಂದರೆ ತಾಜ್ ಮಹಲ್ನ ಶೋಪೀಸ್ ಅಶುಭದ ಸಂಕೇತವಾಗಿದೆ. ಅಷ್ಟೇ ಅಲ್ಲದೆ ಇದು ನಕಾರಾತ್ಮಕತೆಯನ್ನು ಸೃಷ್ಟಿಸುತ್ತದೆ ಮತ್ತು ಹಾನಿಯನ್ನು ಸೂಚಿಸುತ್ತದೆ. ಹಾಗಾಗಿ ಇದನ್ನು ಮನೆಯಲ್ಲಿ ಇಟ್ಟುಕೊಳ್ಳಬೇಡಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿಯ ಉಪಯುಕ್ತ ಮಾಹಿತಿಗಳ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.